Hi guys, welcome to Toss and Talk. ವರ್ಸಸ್ ಇಂಗ್ಲೆಂಡ್ 30-20 ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಇಂಗ್ಲೆಂಡು ಗೆದ್ದಿದ್ದೇನು ಸರ್ಪ್ರೈಸಿಂಗ್ ಇಲ್ಲ, ಯಾಕಂದರೆ ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ ಇಂಡಿಯಾ ಸ್ವಲ್ಪ ಕಷ್ಟಪಟ್ಟೆ ಪಡ್ತಾರೆ ಅಂತ. ಅದಕ್ಕೆ ಹೈಯರ್ ಎಜ್ ನಾನು ಇಂಗ್ಲೆಂಡ್ಗೆ ಕೊಟ್ಟಿದ್ದೆ. ಬಟ್ಟು ಈ ಥರ ವರ್ಷಾಗಿ ಸೋಲ್ತಾರೆ ಇಂಡಿಯಾದವರು, ಅಸಹ್ಯವಾಗಿ ಕೆಟ್ಟ ಕ್ರಿಕೆಟ್ ಆಡಿಕೊಂಡು ಸೋಲ್ತಾರಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ವರುಣ್ ಚಕ್ರವರ್ತಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮರ್ಯಾದೆ ಉಳಿಸಿದ್ದಕ್ಕೆ. ಇಲ್ಲಾಂದಿದ್ರೆ ಇನ್ನೂ ಲೋ ಸ್ಕೋರ್ಗೆ ಆಲ್ಔಟ್ ಆಗ್ಬಿಡ್ತಾ ಇದ್ವಿ. 74ಗಿಂತ ಕೆಳಗೆ ಆಮೇಲೆ ಇನ್ನೊಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಆಗ್ಬಿಡೋದು. ಅವ್ರು ಬೋಲ್ಡ್ ಆಗೋದಕ್ಕಿಂತ ಮುಂಚೆ ಹಿಂಗೆ ಅಂತಾರೆ, 4 ಔಟ್ ಆಗುತ್ತೆ, 72 ಇದ್ದಿದ್ದು 76 ಆಗೋಗುತ್ತೆ. ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ. ಇನ್ನೇನು ಏನು ಆ್ಯಕ್ಚುಲಿ ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಕ್ಕೆ ಕೆಲವೊಬ್ಬರು ಲೆಜೆಂಡ್ ಪ್ಲೇಯರ್ಸು, ಬರೀ ಈಗಿನ ಜನ್ರೇಷನ್ ಬಗ್ಗೆ ಮಾತಾಡೋಣ. ತೀರಾ ರಾಹುಲ್ ದ್ರಾವಿಡ್, VVS ಲಕ್ಷ್ಮಣ್ ಎಲ್ಲ ಬೇಡ, ಯಾಕಂದರೆ ನನ್ನ ಚಾನಲ್ನ ಕೆಲವೊಬ್ಬರು ಕೆಲವೊಬ್ರು ಯಂಗ್ಸ್ಟರ್ಸ್ ಎಲ್ಲ ನೋಡ್ತಾಯಿದ್ರೆ ಅವ್ರಿಗೆಲ್ಲ ಗೊತ್ತಿರಲ್ಲ. ಈಗ ರೋಹಿತ್, ಕೊಹ್ಲಿ, ಧೋನಿ ಎಲ್ಲ ಗೊತ್ತಿರುತ್ತೆ ಎಲ್ಲರಿಗೂ. ಬರೀ ನಾನು ವೈಟ್ ಬಾಲ್ ಫಾರ್ಮೆಟ್ ಬಗ್ಗೆ ಮಾತಾಡ್ತಿದ್ದೀನಿ. T20 ODI ಅಂತ ಆ ಥರ ಏನು ಇದಿಲ್ಲ, ಸಪ್ರೇಟ್ ಏನಿಲ್ಲ. ಏನಕ್ಕೆ ಕೆಲವೊಬ್ರು ಆ್ಯಾವ್ರೇಜ್ 50 ಬೇಡ 40 ಇಟ್ಕೊಳ್ಳೋಣ. ಎಂಡ್ ಆಫ್ ದೇರ್ ಕೆರಿಯರು ಏನಕ್ಕೆ 40 ಇಟ್ಕೊಂಡಿದ್ದಾರೆ ಅಂದರೆ ಸಿಂಗಲ್ಸ್ ಆ್ಯಂಡ್ ಟೂಸ್ ಓಡಬೇಕು. ಹೆಂಗೆ ಆಡಿದ್ರು ಇಂಗ್ಲೆಂಡ್ ಅವರು, ಇಂಡಿಯಾದವ್ರು ಹೆಂಗೆ ಆಡಿದ್ರು. ಇಂಗ್ಲೆಂಡ್ ಅವ್ರು ಎಷ್ಟು ಸಿಂಗಲ್ಸ್ ಆ್ಯಂಡ್ ಟೂಸ್ ಓಡಿದ್ರು, ಇಂಡಿಯಾದವ್ರು ಎಷ್ಟು ಸಿಂಗಲ್ಸ್ ಆ್ಯಂಡ್ ಟೂಸ್ ಓಡಿದ್ರು, ಅಲ್ಲೇ ಆನ್ಸರ್ ಗೊತ್ತಾಗೋಗುತ್ತೆ. ಇನ್ನೇನು ಎಲ್ಲ ಇಂಡಿವಿಜುವಲ್ ಸ್ಕೋರ್ ಏನು ಓದೋದು ಬೇಕಿಲ್ಲ ಅಲ್ಲಿ, ಯಾಕಂದರೆ ಎಲ್ಲರೂ ಮ್ಯಾಚ್ ನೋಡೇ ಇರ್ತೀರ ಆಲ್ಮೋಸ್ಟು. ಟಾಸ್ ಗೆದ್ಬಿಟ್ಟು ನಾನು ಪ್ರಿವ್ಯೂದಲ್ಲಿ ಏನು ಹೇಳಿದೆ, ವಿಕೆಟು ಹಾರ್ಡ್ ಆಗಿರುತ್ತೆ. ಫಸ್ಟ್ 6 ಓವರ್ಸು ಆಟ ಆಡುತ್ತೆ ಬಾಲು, ನೋಡ್ಕೊಂಡು ಆಡಿದ್ರೆ ಫಸ್ಟ್ 6 ಓವರ್ಸ್, ಅದಾದಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ಬೋದು. ಹಂಗಂತ 230, 240 ಅಲ್ಲ 190 ಬಂದರೂ ಸಾಕು ಅಂತ. ಇವ್ರೇನು ಮಾಡಿದ್ರು, ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಚೂಸ್ ಮಾಡಿದ್ರು. ತುಂಬ ಏನು ಕ್ರಿಟಿಸೈಸ್ ಇದಕ್ಕೇನು ಮಾಡೋದಕ್ಕೆ ಹೋಗೋದಿಲ್ಲ. ಏನಕ್ಕಂದರೆ ಒಂದು ಹಾರ್ಡ್ ವಿಕೆಟ್ ನೋಡ್ಬಿಟ್ಟು ಒಂದು ಆಸೆ ಆಗ್ಬಿಟ್ಟಿದೆ, ನಾವು ಚೇಸ್ ಮಾಡ್ತೀವಿ ಬಿಡುಗರು, ಇನ್ನು 5 ಓವರ್ ಇರೋವಾಗಲೇ ಎಷ್ಟಾರು ಹೊಡಿಲಿ, ಇದು ನಮ್ಮ ಇಂಡಿಯಾ ಥರ ಅಂದ್ಕೊಂಡ್ಬಿಟ್ಟಿದ್ರು. ಅದೊಂದು. ಇನ್ನೊಂದೇನೆಂದರೆ ಲಾಸ್ಟ್ ಮ್ಯಾಚ್ ಆದಮೇಲೆ ಸ್ವಲ್ಪ ಭಯ ಆಗಿದೆ, ಎಲ್ಲಿ ನಮ್ಮ ಬೌಲಿಂಗ್ ಕೈ ಕೊಟ್ಬಿಡುತ್ತೆ ಅಂತ. ಓಕೆ, ಅದೇನು ತುಂಬ ಮಿಸ್ಟೇಕ್ ಅಂತಲೇ ಹೇಳೋಕ್ಕೆ ಹೋಗೋದಿಲ್ಲ. ಸೊ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯಿತು, ಫಸ್ಟ್ ಓವರು ಸಾಲ್ಟ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಬಟ್ಲರ್ ಏನು ಪ್ಲ್ಯಾನ್ ಮಾಡಿದ್ರು, ಸ್ಟ್ರೈಕೇ ಕೊಡಲಿಲ್ಲ, ಸಾಲ್ಟ್ನ ಪ್ರೊಟೆಕ್ಟ್ ಮಾಡಿದ್ರು. ಬಟ್ಲರು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿದ್ರು, ಹಾಗೆ ಸ್ವಲ್ಪ ನೋಡ್ಕೊಂಡು ಆಡ್ತಾಯಿದ್ರು. ಆ್ಯಕ್ಚುಲಿ ಪ್ರಿನ್ಸ್ ಯಾದವ್ ಬಂದ್ಬಿಟ್ಟು ಒಂದು ಬಾಲ್ ಬಿಡ್ತಾರೆ, ಸೂಪರ್ ಆಗಿತ್ತದು, ಬೋಲ್ಡಾಗಿ ಹೋಗುತ್ತೆ. ಅಲ್ಲಿ ತನಕ ಬಟ್ಲರ್ ಆಡಿದ್ರು. ಫಸ್ಟ್ 6 ಓವರ್ಸ್ ದಾಟ್ಬಿಟ್ರು, 49 for 1. ನಾನೇನು ಹೇಳಿದ್ದೆ, 50 to 55 for 1 ಬಂದರೆ ಒಂಥರ ಒಳ್ಳೆ ಸ್ಕೋರ್ ಅಂತ, ನಿಯರೆಸ್ಟ್ ಸ್ಕೋರ್ ಬಂದರು ಅಷ್ಟೇ. ಆಮೇಲೆ ಇನ್ನೊಂದೇನೆಂದರೆ 11 ಓವರ್ಸ್ ಅಷ್ಟೊತ್ತಿಗೆ ಒಂದು ನಿಯರ್ ಟು 110 ಇದ್ದರೆ ಸ್ಕೋರ್ ಡಬಲ್ ಆಗುತ್ತೆ. ಹಾಗಂತ ಏನಿಲ್ಲಿ ವಾಂಡ್ರೆಸ್ಸು ಇಲ್ಲ ಚಿನ್ನಸ್ವಾಮಿ, ವಾಂಖೇಡೆ ಥರ ಹಂಗೆ ಫುಲ್ ಡಬಲ್ ಆಗಲ್ಲ, ನಿಯರ್ ಬೈ ಡಬಲ್ ಆಗುತ್ತೆ ಅಂತ ಹೇಳಿದ್ದೆ. ಏನು ಮಾಡಿದ್ರು ಇವರು, 201 ಹೊಡೆದ್ರು. ಸೊ ಇಲ್ಲಿ ಇನ್ನೊಂದು ಏನಂದರೆ, ಸಾಲ್ಟು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು, 40+ ಬಾಲ್ಸ್ 70+ ಹೊಡೆದ್ರು. ಅಷ್ಟು ಬಿಟ್ಟರೆ ಸ್ಯಾಮ್ ಕರಣ್ ಏನು ಮಾಡಿದ್ರು, ಸಿಂಪಲ್ಲು ಡೆತ್ ಓವರ್ಸಲ್ಲಿ ಗೊತ್ತಾಗೋಯ್ತು ಬೀಸೋಕ್ಕಾಗೋದಿಲ್ಲ. ಫಸ್ಟು ನಮ್ಮವ್ರು ಅದಕ್ಕೇನೆ ಕಂಡೀಷನ್ಸ್ನ ಮಾಸ್ಟರ್ ಮಾಡ್ಕೊಬೇಕು. ಮೆಕ್ಕಲಮ್ ಯಾವ ಥರ ಕ್ರಿಕೆಟ್ ಆಡ್ತಾರೆ, ಹೆಂಗೆ ಆಡಿದ್ರು ಇವ್ರು ಏನು ಯಾವಾಗಲೂ ಅಗ್ರೆಸಿವ್ ಆಗೇ ಆಡೋದು ಇಂಗ್ಲೆಂಡ್ ಅವರು ಅಂತ. ಅಗ್ರೆಸಿವ್ ಆಗಿ ಆಡೋರೇ ಸಿಂಗಲ್ಸು ಟೂಸು ಓಡ್ಕೊಂಡು ಆಡ್ತಾಯಿದ್ರು ಅಂದರೆ ಅಲ್ಲೇ ಅರ್ಥ ಮಾಡ್ಕೊಬೇಕಿತ್ತು, ಇಲ್ಲ ಗುರು ಆಗದೆ ಇರೋ ಕೆಲಸ ಎಲ್ಲ ಬಂದುಬಿಟ್ಟು ಬೀಸ್ಕೊಂಡು ಹೋಗೋದು ಅಂತ. 24 ಬಾಲ್ಸಲ್ಲಿ ಸ್ಯಾಮ್ ಕರನ್ನು 41 ರನ್ಸ್ ಹೊಡೆದಿರೋದು. ಎಷ್ಟು ಬೌಂಡ್ರಿ ಹೊಡೆದ್ರು, 0-6, 4-4 ಆರಾಮಾಗಿ ಬಂದರು. ಸಿಂಗಲ್ಸು ಟೂಸು ಓಡ್ತಾನೆ ಇದ್ರು ಡೆತ್ ಓವರ್ಸಲ್ಲಿ. ಹಿಂಗೆ ಆಡ್ತೀನಿ. ಪ್ರಿನ್ಸ್ ಯಾದವ್ ಒಬ್ಬರೇ ಚೆನ್ನಾಗಿ ಮಾಡಿದ್ದು. ಮತ್ತೆ ಹೇಳ್ತಾ ಇದ್ದೀನಿ, ವರುಣ್ ಚಕ್ರವರ್ತಿ ಫಾರ್ಮಲ್ ಇಲ್ಲ. ಯಾವಾಗ ಒಂದ್ಸತಿ T20 ವರ್ಲ್ಡ್ ಕಪ್ಪಲ್ಲಿ ಮಿಲ್ಲರು, ಬ್ರೆವಿಸ್ಸು ಹಿಂಗೆ ನಡ್ಕೊಂಬಂದು ಹಿಂಗೆ 2 ಬಿಟ್ಟರು ಆ ಓವರಲ್ಲಿ ಹೊಡಿತಾರೆ 20+ ರನ್ನು. ಆವಾಗಿಂದ ವರುಣ್ ಚಕ್ರವರ್ತಿ ಫಾರ್ಮಿಗೆ ಬಂದಿಲ್ಲ. ನೋಡೋಣ ಎಷ್ಟು ಬ್ಯಾಕಿಂಗ್ ಮಾಡ್ತಾರಂತ, ಯಾಕಂದರೆ ಸಂಜು ಸ್ಯಾಮ್ಸನ್ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂದರೆ ಇಲ್ಲೂ ಇವ್ರಿಗೂ ತೊಗೋತಾರ ಇಲ್ಲ ನೋಡೋಣ ಏನು ಇದು ಮಾಡ್ತಾರೆ. ಯಾಕಂದರೆ ನಮ್ಮ ಟೀಮಲ್ಲಿ ಜಿಂಬಾಬ್ವೆ ಸೀರೀಸಿಗೆ ಸೆಲೆಕ್ಟ್ ಮಾಡಿದ್ಮೇಲೆ ಗೊತ್ತಾಗೋಯ್ತಲ್ಲ ಸ್ಕ್ವಾಡ್ ಬಗ್ಗೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಅಂತ. ಸೊ ನೋಡೋಣ ಏನು ಇದಾಗುತ್ತೆ ಅಂತ. ಓವರಾಲ್ 201 ಹೊಡಿತಾರೆ, ಕರೆಕ್ಟಾಗಿ ಕಂಡೀಷನ್ಸ್ನ ಇದು ಮಾಡಿಕೊಂಡು. ನಮ್ಮವ್ರ ಬೌಲಿಂಗು ಅಷ್ಟೇ, ಹರ್ಷಿತ್ ರಾಣಾ 40 ರನ್ಸ್ ಕೊಟ್ಟರು, ವಿಕೆಟ್ಸ್ ಎಲ್ಲ ತೆಗೆದ್ರು. ಅಲ್ಲಿ ವರುಣ್ ಚಕ್ರವರ್ತಿ ಬಿಟ್ಟರು ಆಲ್ಮೋಸ್ಟ್ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಪವರ್ ಪ್ಲೇನಲ್ಲೇ ನಮ್ಮವ್ರು ಮಿಸ್ಟೇಕ್ ಮಾಡಿದ್ರು. ಏನಂದರೆ ಹರ್ಷದೀಪ್ ಸಿಂಗು ಚೆನ್ನಾಗಿ ಮಾಡಿದ್ರು ಫಸ್ಟ್ ಓವರ್. ಸೆಕೆಂಡ್ ಓವರ್ ಹರ್ಷಿತ್ ರಾಣಾನು ತುಂಬ ಚೆನ್ನಾಗಿ ಮಾಡಿದ್ರು.
ಆಮೇಲೆ ನೆಕ್ಸ್ಟು ಇನ್ನೊಂದು ಸತಿ ಟರ್ನು ಹರ್ಷಿತ್ ರಾಣಾಗೆ ಬಂದಾಗ ಅಷ್ಟು ಅಲ್ಲಿ ಚೆನ್ನಾಗಿ ಮಾಡಿದವರು ಸಡನ್ನಾಗಿ ಸ್ಲೋ ಒನ್ಸು ಪವರ್ ಪ್ಲೇನಲ್ಲಿ ಹೆಂಗೆಂಗೋ ಲೆಂತ್ ಆಗ್ತಾ ಇದ್ದಾರೆ. ಹಂಗೆಲ್ಲ ಹಾಕಿದ್ರು ಬಟ್ಲರ್ಗೆ ಬಿಡೋದಿಲ್ಲ. ಆಮೇಲೆ ಪವರ್ ಪ್ಲೇಯಲ್ಲಿ ಅಕ್ಷರ್ ಪಟೇಲ್ ಕೊಟ್ಟರು. ಆ್ಯಕ್ಚುಲಿ 1 ಚೇಂಜ್ ಪ್ರಿನ್ಸ್ ಯಾದವ್ ಕೊಟ್ಟಿದ್ರು, ಇನ್ನೂ ಬೇಗ ಬಂದಿದ್ರು ಪ್ರಿನ್ಸ್ ಯಾದವ್, ಇನ್ನೂ ಅವಾಗಲೇ ಡಿಸ್ಮಿಸ್ ಆಗ್ಬೋದಿತ್ತು, ಹೇಳೋಕ್ಕಾಗ್ತಿರ್ಲಿಲ್ಲ. ಅದೇ ಕೆಲವೊಂದು ಮಿಸ್ಟೇಕ್ಸಿಂದ ಆಮೇಲೆ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಏನು ಮಾಡೋಕ್ಕಾಗಲ್ಲ. ವರುಣ್ ಚಕ್ರವರ್ತಿ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆದರು. ಮಾತ್ರ ಬಟ್ಲರ್ ಮಾತ್ರ ಒಳ್ಳೆ ಐಡಿಯಾ ಮಾಡಿದ್ರು. ಫಸ್ಟ್ ಓವರು ಯಾವಾಗ ಒಂದು ಸತಿ ಸಾಲ್ಟ್ ಸ್ಟ್ರಗಲ್ ಮಾಡಿದ್ರು, ಪ್ರೊಟೆಕ್ಟ್ ಮಾಡಿಬಿಟ್ರು ಅಷ್ಟೇ. ಅಷ್ಟು ಸ್ಟ್ರೈಕೇ ಕೊಡಲಿಲ್ಲ. ಆಮೇಲೆ ನಿಧಾನಕ್ಕೆ ಇನ್ನಿಂಗ್ಸ್ನ ತೊಗೊಂಡೋದ್ರು. ಓವರ್ ಆಲ್ 201. ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ. ಏನು ಗುರು, ಇವಾಗ ವೈಭವ್ ಸೂರ್ಯವಂಶಿಗೆ ಏನು ಹೇಳೋದಕ್ಕಾಗೋದಿಲ್ಲ. ಆಯಿತು, ಇನ್ನೊಂದು ಸ್ವಲ್ಪ ಇನ್ನು ಯಂಗ್ಸ್ಟರು ಆಡ್ತಾರೆ, ಏನೋ ಮಾಡ್ಕೋತಾರೆ. ಆ್ಯಂಡ್ ನಾನಿನ್ನು ಅಭಿಷೇಕ್ ಶರ್ಮಾಗೂ ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟು ಕನ್ಸಿಸ್ಟೆಂಟಾಗಿ ಇದಕ್ಕಿಂತ ಇನ್ಯಾರೂ ಆಡೋಕ್ಕಾಗಲ್ಲ. ಐರ್ಲ್ಯಾಂಡ್ ಸೀರೀಸಲ್ಲಿ 2 ಗೇಮಲ್ಲಿ 1 ಗೇಮ್ ಫೈರ್ ಮಾಡಿದ್ರು. ಇಲ್ಲಿ ಕನ್ಸಿಸ್ಟೆಂಟಾಗಿ ಚೆನ್ನಾಗೇ ಆಡಿದ್ರು. ವಾಶೌಟ್ ಆಗಿದ್ದ ಗೇಮು ಅಷ್ಟೇ, ಸೆಕೆಂಡ್ T20 ಅಷ್ಟೇ. ಏನು ಯಾವಾಗಲೂ ಅವರೇ ಆಡೋಕ್ಕಾಗತ್ತಾ? ಇವ್ರು ಆ್ಯಸ್ ಯೂಶುವಲ್ ಸ್ಟಾರ್ಟ್ ಕೊಟ್ಟರು, ಔಟ್ ಆಗೋದ್ರು. ಆರ್ಚರ್ ಒಂದು ಸ್ಟೇಟ್ಮೆಂಟ್ ಹೇಳಿದರು, ಇದರಲ್ಲಿ IPL ಮುಗಿದ್ಮೇಲೆ ನಂಗೆ ವೈಭವ್ ಸೂರ್ಯವಂಶಿದು ಹೇಗೆ ವಿಕೆಟ್ ತೆಗಿಬೇಕಂತ ಗೊತ್ತು, ನಾನು ಈಗ ಹೇಳೋದಿಲ್ಲ, ಆಮೇಲೆ ಇದು ತೋರಿಸ್ತೀನಿ ಅಂತ. ಹಾಗೆ ಮಾಡಿ ವಿಕೆಟು ತೆಗೆದ್ರು. ಏನು ಆ್ಯಸ್ ಯೂಶುವಲ್ ಅದೇ ಥರ ಶಾರ್ಟ್ದೇನು ವೀಕ್ನೆಸ್ ಇದೆ, ಶಾರ್ಟ್ ಬಾಲ್ದು ಹಂಗೆ ಹಾಕಿಂಗ್ ಹೋದ್ರು. ಇನ್ನೇನು ಕಾಮಿಡಿ ಅಂದರೆ ಇಲ್ಲಿ ಬಂದವರೆಲ್ಲ ಸುತ್ಕೊಂಡು ಔಟ್ ಆಗ್ತಾ ಇದ್ದಾರೆ ಅಷ್ಟೇ. ಬರೋದು 1 2 ನಾನು ನೋಡಲೇ ಇಲ್ಲ. ಇವಾಗ ಲೆಕ್ಕ ಹಾಕಿ ನೋಡಿದ್ರೆ ಇವರೇನು 76ಗೆ ಆಲ್ ಔಟ್ ಆಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಬೌಂಡ್ರೀಸೇ ಬಂದಿದೆ. ಇಶಾನ್ ಕಿಶನ್ ಬರೋದು, ಹೊಡೆಯೋದು, 1 6 1 4 ಹೋಗೋದು. ಎಲ್ಲದಕ್ಕಿಂತ ಅಕ್ಷರ್ ಪಟೇಲ್ ಅಲ್ಲ, ತಿಲಕ್ ವರ್ಮಾನ ನಾನು ಮತ್ತೆ ಹೇಳ್ತಾ ಇದ್ದೀನಿ. 2 ತಿಂಗಳು ಮುಂಚೆನೂ ಹೇಳಿದ್ದೆ, ಈಗಲೂ ಹೇಳ್ತೀನಿ, ಮುಂದಕ್ಕೆ ಹೇಳಿದ್ರು ಅದನ್ನ ಹೇಳೋದು. ನಂಬರ್ 3 ತಿಲಕ್ ವರ್ಮ ಆಡಲಿಲ್ಲ ಅಂದರೆ ತಿಲಕ್ ವರ್ಮ ಬೇಡ ಅಷ್ಟೇ. 10 versus 11 ಆಗೋಗುತ್ತದೆ. 2023 ವರ್ಲ್ಡ್ ಕಪ್ ಆಗಿತ್ತಲ್ಲ ಹಾಗೆ. ಯಾಕಂದರೆ ಕಷ್ಟ ಇದೆ. ತಿಲಕ್ ವರ್ಮ ಅದು ಇನ್ನೊಂದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಆಸ್ಟ್ರೇಲಿಯಾ ಇದರಲ್ಲೆಲ್ಲ ಏನು T20 ವರ್ಲ್ಡ್ ಕಪ್ ನಡೆಯುತ್ತೆ 2028 ವಿಚಿತ್ರವಾದ ಶೇಪಲ್ಲಿ ಇರುತ್ತೆ. ಗ್ರೌಂಡು ತುಂಬ ದೊಡ್ಡದು. ಈಗ ನಿನ್ನೆ ಇದರಲ್ಲಿ ಕಾಮೆಂಟ್ರಿ ಪ್ಯಾನಲಲ್ಲೆಲ್ಲ ಮಾಡ್ಬೇಕಂತ ತೋರಿಸ್ತಿರ್ತಾರಲ್ಲ, ಬೌಂಡ್ರಿ ಶೇಪ್ ಇದೆ, ಈ ಥರ ಇದೆ ಅಂತ. ಅಲ್ಲಿ ಸೇಮ್ ಹಾಗೆ ಇರುತ್ತೆ, ಒಂಥರ ಶೇಪು. ತೀರಾ ಇಶಾನ್ ಕಿಶನ್ಗೆಲ್ಲ ಏನಕ್ಕಂದರೆ ಎಲ್ಲ ಬಿಗ್ ಬೌಂಡ್ರೀಸ್ ಕ್ಲಿಯರ್ ಮಾಡಿ ಇವರಿಗೆಲ್ಲ ಏನು ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ, 1 ಓವರಲ್ಲಿ 1 6 ಇಲ್ಲ 1 4 ಹೊಡೆದ್ಬಿಟ್ರೆ ಸಮಾಧಾನ, ಆಮೇಲೆ ಔಟ್ ಆದರೂ ಪರವಾಗಿಲ್ಲ, ಅದು ಬಂದಿಲ್ಲ ಅಂದರೆ ಇವ್ರಿಗೆ ಪ್ರೆಷರ್ ಅಂತ. ಹಂಗೆ ಮಾಡೋಕ್ಕೋಗಿ ಪವರ್ ಪ್ಲೇ ಎಲ್ಲ ಮ್ಯಾಚ್ ಗಾನ್ ಅಷ್ಟೇ. 55ಕ್ಕೆ ಎಷ್ಟು ಅಲ್ಲ, 50ಕ್ಕೆ 5 ಹೋಗ್ಬಿಟ್ಟಿತ್ತು ಅಷ್ಟೇ, ಮುಗೀತು ಅಲ್ಲೇ. ಇನ್ನೇನು ಆಡೋದಕ್ಕಾಗುತ್ತೆ ಅಲ್ಲ. ಶಿವಮ್ ದುಬೆ ಮೇಲ್ಗಡೆ ಹರ್ಷಿತ್ ರಾಣಾ ಆದಮೇಲೆ ಶಿವಮ್ ದುಬೆ ಎಷ್ಟು ಬ್ಯಾಟಿಂಗ್ ಲೈನಪ್ಪಲ್ಲಿ ಆಟಾಡ್ತಾ ಇದ್ದಾರೆ ಅಂದರೆ ಸಖತ್. ಇದು ಕಷ್ಟ ಇದೆ, ನೋಡೋಣ ಏನು ಮಾಡ್ತಾರೆ ಅಂತ. ಅದೇ ಇವಾಗ ಸಂಜು ಸ್ಯಾಮ್ಸನ್ ಇರಬೇಕಿತ್ತು. ಏನಾದರೂ ಲಾಸ್ಟ್ ಗೇಮು ಈ ಗೇಮ್ ಸಂಜು ಸ್ಯಾಮ್ಸನ್ ಆಡ್ಬಿಟ್ಟಿದ್ರೆ, ಸ್ಯಾಮ್ಸನ್ ಆಡಲಿಲ್ಲ, ಸೋತರು. ಐರ್ಲ್ಯಾಂಡ್ ಸೀರೀಸಲ್ಲೂ ಅಷ್ಟೇ, ಸ್ಯಾಮ್ಸನ್ ಫೈರ್ ಆಗಲಿಲ್ಲ, ಸೋತರು. ಈಗ ಯಾರ ಮೇಲೆ ಹಾಕ್ತಾರೆ? ಸೊ ಇದೇನು ಇಷ್ಟ ಈ ಮ್ಯಾಚಲ್ಲಿ ಇನ್ನೇನು ಮಾತಾಡೋದಿಲ್ಲ. ಸೊ ನೋಡ್ಬೇಕು. ಹೌದು, ನಾನು ಹೇಳಿದ್ದೆ ಇವಾಗ ಈ ಪ್ರಿವ್ಯೂ ಮಾಡಬೇಕಂದ್ರೆ ಸ್ವಲ್ಪ ಏನೇನು ಬರುತ್ತೆ ಫೇಲ್ಯೂರ್ಸ್ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು, ಸ್ವಲ್ಪ 1-2 ಸೀರೀಸ್ ಆಗಬೇಕು ಅಂತ. ಹಂಗಂತ ಈ ಥರ ಎಲ್ಲ ಬರೋರು, ಅಕ್ಷರ್ ಪಟೇಲು, ತಿಲಕ್ ವರ್ಮ, ಇಶಾನ್ ಕಿಶನ್ ಯಾರೇ ಬರಲಿ ಹೊಡೆಯೋದು 1 6 1 4 ನೋಡಿದ್ರೆ ಔಟು. ಜಾಶ್ ಟಂಗು ಅಷ್ಟೇ, ಒಳ್ಳೆ ಬೌಲಿಂಗ್ ಮಾಡಲಿಲ್ಲ. ಜಾಶ್ ಟಂಗ್ T20 ಬೌಲರ್ ಅಲ್ಲ, ನಾನು ಈಗಲೂ ಅದನ್ನೇ ಹೇಳ್ತೀನಿ. ಟೆಸ್ಟ್ ಮ್ಯಾಚ್ ಬೌಲರು. ನಾನು ಇದರಲ್ಲಿ ಏನು ಹೇಳಿದ್ದೆ ಪ್ರಿವ್ಯೂ ಮಾಡಬೇಕಂದ್ರೆ, ಜಾಶ್ ಟಂಗ್ ಬದಲು ಶಾಕಿಬ್ ಮಹಮೂದ್ನ ನೋಡೋಂಥ ಚಾನ್ಸಸ್ ಇದೆ ಅಂತ ಆಡಿಸಿದ್ರು ಅಷ್ಟೇ. 4 ವಿಕೆಟು. ನಾನು ಆರ್ಚರ್ ಚೆನ್ನಾಗಿ ಮಾಡಿದ್ರು. ನನಗೆ ಅದೇ ಸುಮ್ಮನೆ ಕುಲ್ದೀಪ್ ಯಾದವ್ನ ತಂದಿದ್ರೆ ಅದು ಒಂದು ಒಳ್ಳೆ ಆಪ್ಷನ್ ಆಗಿರೋದು, ಸ್ಕ್ವಾಡಲ್ಲಿ ಇರಬೇಕಿತ್ತು, ಒಳ್ಳೆ ಅಡ್ವಾಂಟೇಜ್ ಆಗಿರೋದು. ಸೊ ನೋಡೋಣ ಏನು ಇದು ಮಾಡ್ತಾರೆ ಅಂತ. ಅಟ್ಲೀಸ್ಟು ನೆಕ್ಸ್ಟ್ ನಡೆಯೋಂಥ ಗೇಮಲ್ಲಿ ಗೆದ್ದರೆ ಏನೋ ಸ್ವಲ್ಪ ಮರ್ಯಾದೆ ಆದರೂ ಉಳಿಯುತ್ತೆ. ಇಲ್ಲಾಂದರೆ ಸಖತ್ ಕಷ್ಟ ಆಗುತ್ತೆ. ಈ ಥರ ಇವಾಗ ಟಫ್ ಫೈಟ್ ಕೊಟ್ಟು ಸೋತ್ರೆ ಜನ ಎಕ್ಸೆಪ್ಟ್ ಮಾಡ್ಕೋತಾರೆ, ಇಲ್ಲ ಗುರು ಪರವಾಗಿಲ್ಲ, ಏನೋ ಸ್ವಲ್ಪ ಮಾಡಿದ್ರು, ಇನ್ನೂ ಸ್ವಲ್ಪ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಟೆಸ್ಟ್ ಸೀರೀಸ್ ಬಂದ್ವಲ್ಲ ನಾವು, ಶುಭ್ಮನ್ ಗಿಲ್ ಹೊಸದು ಕ್ಯಾಪ್ಟನ್ಸಿಲಿ ಡ್ರಾ ಆಯಿತು ಸೀರೀಸು, ಆಯಿತಾ. ಅದು ಸಿರಾಜ್ ಔಟ್ ಆಗಿರಲ್ಲ ಅಂದಿದ್ರೆ ಆ್ಯಕ್ಚುಲಿ ನಾವು ಸೀರೀಸ್ ಗೆಲ್ತಿದ್ವಿ. ಬಟ್ ಜನ ಏನಂದರು, ಯಾರಾದರೂ ಕ್ರಿಟಿಸೈಸ್ ಮಾಡಿದ್ರಾ? ಒಬ್ಬರಾದರೂ ಮಾಡಿದ್ರಾ? ಏನಂದರು, ಇಲ್ಲ ಗುರು ಪಾಪ ಯಂಗ್ಸ್ಟರ್ಸು ಏನೋ ಹೋಗ್ತಾ ಇದ್ದಾರೆ, ಇರಲಿ ನಮಗೆ ಸೋತ್ರು ಬೇಜಾರಿಲ್ಲ, ಅಟ್ಲೀಸ್ಟ್ ಒಂದು ಟಫ್ ಫೈಟ್ ಕೊಟ್ಟಿದ್ದಾರೆ, ಒಂದು ಮ್ಯಾಚ್ ಗೆದ್ದಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಖುಷಿಪಟ್ಟರು ಜನ, ಯಂಗ್ಸ್ಟರ್ಸ್ ಇಷ್ಟಾರು ಮಾಡಿದಾರಲ್ಲ ಅಂತ. ಇಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ಡು ಎಲ್ಲ ಇದಿದೆ, ಕಷ್ಟ ಇದೆ. ಆ್ಯಂಡ್ ಇನ್ನೊಂದು ಹೇಳ್ತೀನಿ,
ಸಂಜು ಸ್ಯಾಮ್ಸನ್ಗೆ ಕೊಡಬೇಕಿತ್ತು ಈ ಸೀರೀಸ್ ಫುಲ್ಲು. ಅರ್ಜೆಂಟ್ ಮಾಡಿಬಿಟ್ಟು ವೈಭವ್ ಸೂರ್ಯವಂಶಿ ಇಂಗ್ಲೆಂಡಲ್ಲಿ ಡೆಬ್ಯೂ ಮಾಡಿಸಿದ್ದಾರೆ. ಏನು ಎಲ್ಲಿಗೆ ಯಾರು ಏನು ಜಿ ಫುಲ್ಲು ಸೋಷಿಯಲ್ ಮೀಡಿಯಾ ಎಲ್ಲ ಕೇರ್ ಮಾಡೋ ಥರ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಪ್ಲೇಯರ್ ಎಲ್ಲ ದ್ರಾವಿಡ್ ಲಕ್ಷ್ಮಣ್ ಆಗೋದಕ್ಕಾಗಲ್ಲ. ಅವ್ರಿಗೆಲ್ಲ ಇಂಗ್ಲೆಂಡಲ್ಲ ಆಸ್ಟ್ರೇಲಿಯಲ್ಲಿ ಡೆಬ್ಯೂ ಮಾಡಿಸಿದ್ರು ಬಂದುಬಿಟ್ಟು 100 ಹೊಡಿ ಅವರು. ಬಟ್ಟು ಕಷ್ಟ ಇದೆ ಇಂಗ್ಲೆಂಡ್ ಇದೆಲ್ಲ ಡೆಬ್ಯೂ ಮಾಡೋದಕ್ಕೆ ಕಷ್ಟ. ಯಾಕಂದರೆ ಇವಾಗ ಸಾಯಿ ಸುದರ್ಶನ ಎಕ್ಸಾಂಪಲ್ ತೊಗೊಂಡು ಟೆಸ್ಟ್ ಮ್ಯಾಚಲ್ಲಿ ಹೆವಿ ಕಷ್ಟಪಟ್ಟರು. ಯಾವಪ್ಪ ಇಂಗ್ಲೆಂಡ್ ಆದಮೇಲೆ ಏನಾಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಅದೇ ಇಂಡಿಯಾಗೆ ಬಂದಮೇಲೆ ಅಲ್ಲೂ ಕಷ್ಟಪಟ್ಟರು, ಬಟ್ ಚೆನ್ನಾಗಿ ಆಡಿದ್ರು. ಹಾಗೆ ಸ್ವಲ್ಪ ಜಿಂಬಾಬ್ವೆ ಮೇಲೋ ಇಲ್ಲ ಇದಕ್ಕಿಂತ ಮುಂಚೆ ಐರ್ಲೆಂಡ್ ಸೀರೀಸೆಲ್ಲ ಡೆಬ್ಯೂ ಮಾಡಿಸಿದ್ರೆ ಚೆನ್ನಾಗಿರೋದು. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನೇನು ಥರ್ಸ್ಡೇ ಮ್ಯಾಚ್ ಇದೆ ರಾತ್ರಿ. ಸೊ ನೋಡೋಣ ಏನಾಗುತ್ತೆ ಅಂತ. ಅಟ್ಲೀಸ್ಟು 1:30-2 ಗಂಟೆ ತನಕ ಆದರೂ ಮ್ಯಾಚ್ ರಿಸಲ್ಟ್ ಗೊತ್ತಾಗಲಿ. ನೆನ್ನೆ ಎಲ್ಲ ಇನ್ನೇನು 12 ಗಂಟೆಗೆ ರಿಸಲ್ಟ್ ಗೊತ್ತಾಗೋಗ್ಬಿಟ್ಟಿತ್ತು. 11:45 ಬ್ರೇಕ್ ಮುಗೀತು. ಫಸ್ಟ್ 3 ಓವರಲ್ಲೇ ಗೊತ್ತಾಗೋಯ್ತು. ನೋಡೋಣ ಏನು ಇದು ಮಾಡ್ತಾರೆ ಅಂತ. ಇದಿಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.